ಎಲ್ಲರಿಗೂ ನಮಸ್ಕಾರ. 6ನೇ ಸೆಮಿಸ್ಟರ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಲೀಡರ್ಶಿಪ್ ಎಕ್ಸಾಮ್ ಹತ್ರ ಬಂತು ಅಲ್ವಾ? ಅದನ್ನ ಸುಲಭವಾಗಿ ಪಾಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದೊಂದು ಸಿಂಪಲ್ ಆದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಗೇಮ್ ಪ್ಲಾನ್. ಈ ಪರೀಕ್ಷೆ ಅಂದ್ಕೂಡ್ಲೆ ಎಷ್ಟೋ ಜನಕ್ಕೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಅದು ಸಹಜ ಕೂಡ. ಆದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಟೆನ್ಷನ್ ಕಡಿಮೆ ಮಾಡಿ ಕಾನ್ಫಿಡೆನ್ಸಿಂದ ಪರೀಕ್ಷೆ ಬರೆಯೋಕೆ ಒಂದು ಸರಿಯಾದ ಪ್ಲಾನ್ ಇಲ್ಲಿದೆ. ಯಾವುದೇ ಪರೀಕ್ಷೆ ಗೆಲ್ಲೋಕೆ ಮೊದಲು ನಾವು ಮಾಡಬೇಕಾಗಿರೋದೇನೋ ಅದರ ಬ್ಲೂಪ್ರಿಂಟ್ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಪರೀಕ್ಷೆಯ ಸ್ವರೂಪ ಹೇಗಿದೆ, ಯಾವ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಅಂತ ತಿಳ್ಕೊಳ್ಳೋದು. ಇದು ನಮ್ಮ ಮೊದಲನೇ ಸ್ಟೆಪ್. ಸರಿ, ಈ ಪರೀಕ್ಷೆ ನಡೆಯೋದು ಒಟ್ಟು 75 ಅಂಕಗಳಿಗೆ. ಇದೇ ನಮ್ಮ ಆಟದ ಮೈದಾನ. 75 ಅಂಕಗಳಿಗೆ ಪರೀಕ್ಷೆ. ಆದ್ರೆ ನಾವು ತಗೋಬೇಕಾಗಿರೋ ಮ್ಯಾಜಿಕ್ ನಂಬರ್ ಯಾವುದು? ಅದು ಬಂದು 38. ಹೌದು, ಕೇವಲ 38 ಅಂಕಗಳು ಬಂದ್ರೆ ಸಾಕು, ನಾವು ಪಾಸ್. ಸೊ ನಮ್ಮ ಫೋಕಸ್ ಇರಬೇಕಾಗಿದ್ದು ಈ ನಂಬರ್ ಮೇಲೆ. ಈಗ ಆ 75 ಅಂಕಗಳು ಹೇಗೆ ಹಂಚಿ ಹೋಗಿವೆ ಅಂತ ನೋಡೋಣ, ಸರಿನಾ? ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ 4 ಭಾಗಗಳಿರುತ್ತೆ. ಮೊದಲನೇದು MCQಗಳು. ಇಲ್ಲಿ 12 ಪ್ರಶ್ನೆಗಳಿಗೆ 12 ಅಂಕಗಳು ಸಿಗುತ್ತೆ. ಆಮೇಲೆ ಬರೋದೇ ದೊಡ್ಡ ಖಜಾನೆ, ಎಸ್ಸೆ ಕ್ವೆಶ್ಚನ್ಸ್. 2 ಪ್ರಶ್ನೆ ಇರುತ್ತೆ, ಒಂದೊಂದಕ್ಕೆ 15 ಅಂಕ. ಅಂದ್ರೆ ಒಟ್ಟು 30 ಅಂಕಗಳು ಇಲ್ಲೇ ಇದೆ. ಆಮೇಲೆ ಶಾರ್ಟ್ ಆನ್ಸರ್ಸ್, 5 ಪ್ರಶ್ನೆಗಳಿಗೆ 25 ಅಂಕಗಳು. ಕೊನೆಗೆ ವೆರಿ ಶಾರ್ಟ್ ಆನ್ಸರ್ಸ್. ಇಲ್ಲಿ 4 ಪ್ರಶ್ನೆಗಳಿಗೆ 8 ಅಂಕಗಳು ಸಿಗುತ್ತೆ. ನೋಡಿ, ಇದೇ ನಮ್ಮ ಗೇಮ್ ಪ್ಲಾನ್ಗೆ ಬೇಸ್. ಸರಿ, ಈಗ ಪರೀಕ್ಷೆಯ ಬ್ಲೂ ಪ್ರಿಂಟ್ ಗೊತ್ತಾಯ್ತು. ಈಗ ನಮ್ಮ ಸ್ಟ್ರಾಟಜಿ ಏನು ಅಂತ ನೋಡೋಣ. ನಾವು 75ಕ್ಕೆ 75 ತೆಗಿಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಗುರಿ ಬರೀ 38 ಅಂಕಗಳು. ಅದನ್ನ ಪ್ರತಿಯೊಂದು ವಿಭಾಗದಿಂದ ಸ್ವಲ್ಪನೇ ಹೇಗೆ ಸೇರ್ಸೋದು ಅನ್ನೋದೇ ನಮ್ಮ ಸೂತ್ರ. ಹಾಗಾದ್ರೆ ಆ 38+ ಅಂಕಗಳನ್ನ ಗಳಿಸೋದು ಹೇಗೆ? ಪ್ಲಾನ್ ಹೀಗಿದೆ ನೋಡಿ. MCQಗಳಲ್ಲಿ ಕನಿಷ್ಠ 5 ಅಂಕಗಳನ್ನ ಟಾರ್ಗೆಟ್ ಮಾಡೋಣ. ಎಸ್ಸೆಗಳಲ್ಲಿ 15 ಅಂಕಗಳು. ಇದು ತುಂಬಾ ಮುಖ್ಯ. 2 ಎಸ್ಸೆಗಳನ್ನ ಅಟೆಂಡ್ ಮಾಡಲೇಬೇಕು. ಶಾರ್ಟ್ ಆನ್ಸರ್ಸ್ನಲ್ಲಿ 15 ಅಂಕಗಳು ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ನಲ್ಲಿ ಕೇವಲ 4 ಅಂಕಗಳು. ಇಷ್ಟನ್ನೇ ಫೋಕಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಈ ಚಾರ್ಟ್ ನಮ್ಮ ಪ್ಲಾನ್ ಅನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ನಾವು ಟಾರ್ಗೆಟ್ ಮಾಡಿರೋ ಅಂಕಗಳನ್ನ ಒಟ್ಟು ಕೂಡಿಸಿ ನೋಡೋಣ. MCQಗಳಿಂದ 5, ಎಸ್ಸೆಗಳಿಂದ 15 ಮತ್ತೆ ಶಾರ್ಟ್ ಹಾಗೂ ವೆರಿ ಶಾರ್ಟ್ ಆನ್ಸರ್ಸ್ ಎರಡೂ ಸೇರಿ 19 ಅಂಕಗಳು. ಟೋಟಲ್ ಎಷ್ಟಾಯ್ತು? 39. ನಮಗೆ ಪಾಸ್ ಆಗೋಕೆ ಬೇಕಿರೋದು 38. ಆದ್ರೆ ನಮ್ಮ ಪ್ಲಾನ್ ಪ್ರಕಾರ 39 ಬರ್ತಿದೆ. ಅಂದ್ರೆ ಒಂದು ಸೇಫ್ಟಿ ಮಾರ್ಜಿನ್ ಕೂಡ ಇದೆ. ಸರಿ, ಪ್ಲಾನ್ ಚೆನ್ನಾಗಿದೆ. ಆದ್ರೆ ಈ ಅಂಕಗಳನ್ನ, ಅದರಲ್ಲೂ ಎಸ್ಸೆ ವಿಭಾಗದಲ್ಲಿರೋ ಆ 15 ಅಂಕಗಳನ್ನ ಗಳಿಸೋದು ಹೇಗೆ? ಇಲ್ಲೇ ಬರೋದು ನಮ್ಮ ಸ್ಟ್ರಾಟಜಿಯ ಸೀಕ್ರೆಟ್ ವೆಪನ್. ಅತಿ ಹೆಚ್ಚು ಬಾರಿ ಕೇಳೋ ಸಾಧ್ಯತೆ ಇರೋ ಪ್ರಬಂಧ ಪ್ರಶ್ನೆಗಳ ಮೇಲೆ ನಾವು ಫೋಕಸ್ ಮಾಡಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ 10 ಟಾಪಿಕ್ಗಳು ನಮ್ಮ ಗೋಲ್ಡನ್ ಟಿಕೆಟ್ ಇದ್ದ ಹಾಗೆ. ಉದಾಹರಣೆಗೆ ಕರಿಕ್ಯುಲಮ್ ಪ್ಲಾನಿಂಗ್, ಲೀಡರ್ಶಿಪ್ ಸ್ಟೈಲ್ಸ್, ಬಜೆಟ್ ಬಗ್ಗೆ, ಸ್ಟಾಫಿಂಗ್ ನಾರ್ಮ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಈ ತರಹದ ಟಾಪಿಕ್ಗಳು. ಒಂದು ಸಾರಿ ಈ ಲಿಸ್ಟನ್ನ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸೋರ್ಸ್ ಹೇಳೋ ಪ್ರಕಾರ ಈ 10 ಟಾಪಿಕ್ಗಳನ್ನ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ಬರೋ 2 ಎಸ್ಸೆಗಳಿಗೂ ಉತ್ತರ ಬರೆಯೋ ಚಾನ್ಸ್ 90%ಗಿಂತ ಹೆಚ್ಚಿರುತ್ತೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಹಾಗಾಗಿ ನಮ್ಮ ಓದಿನ ಪ್ರಯಾರಿಟಿ ಏಕ್ದಮ್ ಕ್ಲಿಯರ್. ಮೊಟ್ಟಮೊದಲಿಗೆ ಆ ಟಾಪ್ 10 ಎಸ್ಸೆ ಪ್ರಶ್ನೆಗಳ ಮೇಲೆ ಪೂರ್ತಿ ಗಮನ ಹರಿಸಿ. ಎಸ್ಸೆ ಮಾರ್ಕ್ಸ್ ನಮ್ಮ ಕೈಯಲ್ಲಿರಬೇಕುಂಡ ಇದನ್ನ ಮಾಡಲೇಬೇಕು. ಆಮೇಲೆ ಒಂದು ವೇಳೆ ಟೈಮ್ ಸಿಕ್ಕಿದ್ರೆ ಮಾತ್ರ ಬೇರೆ ಪ್ರಶ್ನೆಗಳನ್ನ ಒಂದ್ಸಾರಿ ನೋಡ್ಕೋಬಹುದು. ಫಸ್ಟ್ ಥಿಂಗ್ಸ್ ಫಸ್ಟ್. ಸರಿ, ಈಗ ನಮ್ಮ ಚರ್ಚೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಪರೀಕ್ಷೆ ಹಾಲ್ಗೆ ಹೋಗೋ ಮುಂಚೆ ನೆನಪಿಡಬೇಕಾದ ಕೆಲವು ಅಂತಿಮ ಆದ್ರೆ ಅತ್ಯಂತ ಪ್ರಮುಖವಾದ ಸಲಹೆಗಳನ್ನು ನೋಡೋಣ. ಇದು ಎಲ್ಲಕ್ಕಿಂತ ಮುಖ್ಯವಾದ ರೂಲ್. ಒಂದೇ ಒಂದು ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು. ಪ್ರತಿಯೊಂದು ಪ್ರಶ್ನೆಯನ್ನು ಅಟೆಂಡ್ ಮಾಡಲೇಬೇಕು. ಉತ್ತರ ಸರಿಯಾಗಿ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಏನಾದ್ರೂ ಬರೀರಿ. ಯಾಕಂದ್ರೆ ಸ್ಟೆಪ್ ಮಾರ್ಕ್ಸ್ ಅಂತ ಇರುತ್ತೆ. ಖಾಲಿ ಬಿಟ್ರೆ 0 ಅಷ್ಟೇ. ವಿಶೇಷವಾಗಿ ಎಸ್ಸೆ ಪ್ರಶ್ನೆಗಳಲ್ಲಿ ಈ ರೂಲ್ ತುಂಬಾ ಪವರ್ಫುಲ್. ಅಕಸ್ಮಾತ್ ನಿಮ್ಗೆ ಗೊತ್ತೇ ಇರದ ಒಂದು ಟಾಪಿಕ್ ಮೇಲೆ ಎಸ್ಸೆ ಬಂದ್ರೂ ಗಾಬರಿ ಆಗೋದು ಬೇಡ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ತಿಳಿದಿರೋ ವಿಷಯಗಳನ್ನ ಬರೀರಿ. ಜೊತೆಗೆ ಕೆಲವು ಡಯಾಗ್ರಾಮ್ಸ್, ಚಾರ್ಟ್ಸ್ ಹಾಕಿ ನೀಟಾಗಿ ಪ್ರೆಸೆಂಟ್ ಮಾಡಿ. ಹೀಗೆ ಒಂದು 15-20 ಪೇಜ್ ಬರೆದ್ರೆ ಆರಾಮಾಗಿ 7 ಅಂಕಗಳು ಸಿಗೋ ಸಾಧ್ಯತೆ ಇರುತ್ತೆ. ಇದೊಂದು ಸುವರ್ಣಾವಕಾಶ, ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ಕೊನೆಯದಾಗಿ ಒಂದು ಮಾತು. ಒಂದು ಸರಿಯಾದ ಗೇಮ್ ಪ್ಲಾನ್ ಕೈಯಲ್ಲಿದ್ದಾಗ ಈ ಪರೀಕ್ಷೆ ಅನ್ನೋದು ಒಂದು ದೊಡ್ಡ ಸವಾಲಾಗಿ ಕಾಣಿಸಲ್ಲ. ಬದಲಿಗೆ ಅದೊಂದು ಅವಕಾಶದ ರೀತಿ ಕಾಣಿಸುತ್ತೆ. ನಮ್ಮ ಜ್ಞಾನವನ್ನ ತೋರ್ಸೋಕೆ ಸಿಕ್ಕಿರೋ ಅವಕಾಶ.
ಸೊ ಈ ಸ್ಟ್ರಾಟಜಿಯನ್ನ ಮನಸ್ಸಲ್ಲಿಟ್ಕೊಂಡು ಪೂರ್ತಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ. ಆಲ್ ದ ಬೆಸ್ಟ್.